ನಮ್ಮ ಯೋಜನೆಗಳು ಇರುತ್ತೆ, ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ, ಆದಾಯ ಎಷ್ಟು ಬೇಕಾಗುತ್ತೆ, ಯಾವ ರೀತಿ ನಾವು ಟ್ಯಾಕ್ಸಸ್ ಆಗಬೇಕು, ಯಾವ ರೀತಿ ಸಮತೋಲನ ಮಾಡಬೇಕು, ಇದೆಲ್ಲ ಒಂದು ಅದನ್ನು ಇದ್ರ ಮೂಲಕ ಹಾಕ್ತಾರೆ. ಏನೋ ಆಯವ್ಯಯ ಪತ್ರದಲ್ಲಿ ಬರುತ್ತೆ, ತೆರಿಗೆ ಯಾವುದ್ರ ಮೇಲೆ ಹಾಕಬೇಕು, ಯಾವುದ್ರ ಮೇಲೆ ಹಾಕಬಾರ್ದು, ಯಾವುದನ್ನು ಕಡಿತ ಮಾಡೋದು, ಯಾವ್ದು ಜಾಸ್ತಿ ಮಾಡೋದು ಅದು ಬರುತ್ತೆ. ಅದು ತೊಗೊಳ್ಬೇಕು. ಅದಾದ ಮೇಲೆ ಓದಿದ ಮೇಲೆ ಸಾಮಾನ್ಯ ಚರ್ಚೆ ಅಂತ ಹೇಳಿದ್ವಿ, ಜನರಲ್ ಡಿಸ್ಕಷನ್ ಆನ್ ಬಡ್ಜೆಟ್ ಅಂತ 5 ದಿನ ರೂಲ್ಸಲ್ಲಿ ಏನಿದೆ ನಮ್ಮ ಪುಸ್ತಕದಲ್ಲಿದೆ. ಸಾಮಾನ್ಯ ಚರ್ಚೆ 5 ಜನ ಮಾಡಬೇಕು ಅಂದಿರುತ್ತೆ, ಮಾಡೋದೇ ಇಲ್ಲ. ಆಮೇಲೆ ಡಿಮ್ಯಾಂಡ್ಸ್ ಅಂತ ಒಂದೊಂದು ಈಚ್ ಡಿಪಾರ್ಟ್ಮೆಂಟ್, ಈಗ ಎಜುಕೇಷನ್, PWD, ಇರಿಗೇಷನ್, ಎಕ್ಸೈಸ್ ಅಂತ ಒಂದಿದೆ, ಇದಕ್ಕೆ 1000 ಕೋಟಿ, ಇದಕ್ಕೆ 2000 ಕೋಟಿ, ಈ ಥರ ಇರುತ್ತೆ. ಅಷ್ಟು ಸುಲಭವಾಗಿ ಪಾಸ್ ಮಾಡಬಾರ್ದು ಅದನ್ನು. ಅದಕ್ಕೆ ಇಷ್ಟು ಸ್ವಲ್ಪ ಪುಸ್ತಕ ಕೊಡ್ತೀವಿ, ವಾಲ್ಯೂಮ್. ಪ್ಲ್ಯಾನು, ನಾನ್ ಪ್ಲ್ಯಾನಿಂಗ್ ಅಂದ್ರೇನು ಸರ್, ಹೆಡ್ ಅಂದ್ರೇನು, ಮೇಜರ್ ಹೆಡ್ ಅಂದ್ರೇನು, ಮೈನರ್ ಹೆಡ್ ಅಂದ್ರೇನು ಅಂತ ಇರುತ್ತೆ. ಅದು ಯಾರೂ ಓದಲ್ಲ. ಮೇಜರ್ ಹೆಡ್ಡಲ್ಲಿ ಏನು, ಮೈನರ್ ಹೆಡ್ ಯಾವುದು, ಆಮೇಲೆ ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು, ಇದನ್ನು ಅದರಲ್ಲಿ ಬಳಸ್ಕೋಬೋದು, ಎಲ್ಲ ಸ್ಟಡಿ ಮಾಡಿಬಿಟ್ಟು ದೆನ್ ಯು ಶುಡ್ ಗೋ ಫಾರ್ ಡಿಸ್ಕಷನ್. ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಡ್ಸ್. ಇವತ್ತು ಈ PWD ಇಲಾಖೆಗೆ ಸಂಬಂಧಿ 10,000 ಕೋಟಿ ರೂಪಾಯಿ ಈಗ ಅನುದಾನ ಅದಕ್ಕೆ ಮಂಜೂರಾತಿ ನೀಡಬೇಕು ಸಾಧನ ಅಂತ ಬರುತ್ತೆ. ಆವಾಗ ಎಲ್ಲ ಚರ್ಚೆಯಲ್ಲಿ ರೂಲಿಂಗರು, ಆಪೋಸಿಷನ್ ಎಲ್ಲರೂ ಚರ್ಚೆಯಲ್ಲಿ ಭಾಗವಹಿಸಬೇಕು. ಮಾಡೋವಾಗ ಅದು ಪೂರ್ವದಲ್ಲಿ ಎಕನಾಮಿಕ್ ಸರ್ವೆ ಓದಬೇಕು, ಹಿಂದಿನ ವರ್ಷದ ಬಡ್ಜೆಟ್ ನೋಡಬೇಕು, ಹಿಂದಿನ ಸರ್ಕಾರ ಏನು ಹೇಳಿತ್ತು ನೋಡಬೇಕು, ಹಿಂದೆ ಏನು ನಾವು ಅದಕ್ಕೆ ಹಣ ಮೀಸಲಾತಿ ಮಾಡಿದ್ವಿ, ಈ ಪ್ರಾಜೆಕ್ಟ್ ಇಷ್ಟು ಅಂತಿರುತ್ತೆ, ವೆದರ್ ಇಟ್ ಈಸ್ ಕಂಪ್ಲೀಟ್ಲಿ ಯುಟಿಲೈಸ್ಡ್ ಅಥವಾ ದುಡ್ಡೇ ಇಲ್ವಾ,